ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಾಡೋಣ ಶಾವಿಗೆ ಪಾಯಸ. ನೋಡಿ, ಜಾಸ್ತಿ ಗಟ್ಟಿನೂ ಇಲ್ಲ, ಜಾಸ್ತಿ ತೆಳ್ಳಗೂ ಇಲ್ಲ, ಕರೆಕ್ಟಾಗಿ ಒಂದು ಹದವಾಗಿ ಬಂದಿದೆ. ಅದನ್ನ ಹೇಗೆ ಮಾಡೋದು ನೋಡ್ಕೊಬರೋಣ. ಮೊದಲು ಇಲ್ಲಿ ಶಾವಿಗೆ, ಲವಂಗ, ಖೋವಾ, ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಏಲಕ್ಕಿ ಪುಡಿ ತೊಗೊಂಡಿದ್ದೀನಿ, ಸಕ್ಕರೆ ಮತ್ತು ತುಪ್ಪ ತೊಗೊಂಡಿದ್ದೀನಿ. ನೋಡಿ, ಮೊದಲಿಗೆ ಪಾತ್ರೆ ಕಾಯಿಸ್ಕೊಳ್ಳೋಣ. ಪಾತ್ರೆ ಬಿಸಿ ಆದಮೇಲೆ ಮೂರರಿಂದ 4 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳೋಣ. ತುಪ್ಪಕ್ಕಾದಮೇಲೆ ಲವಂಗ ಹಾಕಿದ್ರೆ ಒಳ್ಳೆ ಘಮ ಬರುತ್ತೆ ನಿಮಗೆ. ಲವಂಗ ಹಾಕಿ ಸ್ವಲ್ಪ ಫ್ರೈ ಆದಮೇಲೆ ಶಾವಿಗೆ ಹಾಕಿ. ಶಾವಿಗೆ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೊತಿದ್ದೀನಿ. ಸ್ವಲ್ಪ ಬ್ರೌನ್ ಆಗುತ್ತೆ ಅಷ್ಟೇ. ತುಪ್ಪದಲ್ಲಿ ಮಿಕ್ಸ್ ಆಗಬೇಕು. ಚೆನ್ನಾಗಿ ಆಗ್ತಿದೆ. ಅದು ಲೋ ಫ್ಲೇಮಲ್ಲಿ ಮಾಡಿಕೊಡಿ ಫ್ರೈನ. ಈಗ ಬಾದಾಮಿ ಮತ್ತು ಗೋಡಂಬಿ ಹಾಕ್ಕೊಡಿ. ನಾನು ದ್ರಾಕ್ಷಿ ಲಾಸ್ಟಲ್ಲಿ ಹಾಕ್ತೀನಿ. ಮತ್ತು ಚೆನ್ನಾಗಿ ಫ್ರೈ ಮಾಡಿಕೊಡಿ. ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಟರೆ ಸ್ವಲ್ಪ ಕುದಿದ್ಬಿಡುತ್ತೆ. ಶಾವಿಗೆ ಮುರಿದಷ್ಟು ನೀರು ಹಾಕೊಳ್ಳಿ. ಅದಕ್ಕೆ ಶಾವಿಗೆ ಬೇಯಿಸ್ಕೊಳ್ಳೋಣ ಫಸ್ಟು. ಶಾವಿಗೆ ನೀರಲ್ಲೇ ಚೆನ್ನಾಗಿ ಬೇಯಿಸಿ. ಚೆನ್ನಾಗಿ ಬೆಂದಿದೆ ಶಾವಿಗೆ. ಈಗ ಖೋವಾ ಹಾಕೊಳ್ಳೋಣ. ನಾನಿಲ್ಲಿ ಒಂದು 10 ಗ್ರಾಮಷ್ಟು ಖೋವಾ ತೊಗೊಂಡಿದ್ದೀನಿ. ಖೋವಾ ಹಾಕಿದ ತಕ್ಷಣ ಮೆಲ್ಟಾಗ್ತದೆ. ಶುಗರ್ಲೆಸ್ ತೊಗೊಂಡಿದ್ದೀನಿ. ಸಕ್ಕರೆ ಚೆನ್ನಾಗಿದೆ. ಈಗ 1 ಲೀಟ್ರಷ್ಟು ಹಾಲು ಹಾಕ್ಕೊಂಡಿದ್ದೀನಿ. ಕಾಯಿಸಿ ಆರಿಸಿರೋಂಥ ಹಾಲು ಹಾಕ್ಕೊತಾ ಇದ್ದೀನಿ. ಅದು ಹಾಕಿದ್ರೇ ಬೆಟರು, ಯಾಕಂದರೆ ಹಾಲು ಹೊಡಿಯಲ್ಲ ಬೇಗ.
ನೋಡಿ ಚೆನ್ನಾಗಿ ಮಳ್ತಾ ಇದೆ. ಈಗ ಸಕ್ಕರೆ ನಿಮ್ಗೆ ಸ್ವೀಟ್ ಎಷ್ಟು ಬೇಕು ಅಷ್ಟು ಹಾಕ್ಕೊಡಿ. ನೀವು 3/4 ಕಪ್ ಅಷ್ಟು ಹಾಕ್ಕೊತಾ ಇದ್ದೀನಿ. ಈಗ ಇದಕ್ಕೆ ಪುಡಿ ಮಾಡಿರೋಂಥ ಏಲಕ್ಕಿ ಹಾಕೋಣ. ಲಾಸ್ಟಲ್ಲಿ ದ್ರಾಕ್ಷಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಡಿ. ತುಪ್ಪ ಬಿಡೋಂಥ ಅಷ್ಟು ಹದಕ್ಕೆ ಬರಬೇಕು. ನೋಡಿ ರೆಡಿ ಆಗಿದೆ ನಮ್ಮ ಶಾವಿಗೆ ಪಾಯಸ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.